ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಸುಮಾರು ಒಂದು 7-8 ದಿವಸದಿಂದ ಇಡೀ ಮಾಧ್ಯಮದವರು, ಯೂಟ್ಯೂಬ್ ಚಾನಲ್ಲು, ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬರು ಕೂಡ ಒಬ್ಬ ವ್ಯಕ್ತಿಯ ಹಿಂದೆ ಬಿದ್ದಿದ್ದಾರೆ. ಬೇರೆ ಯಾವುದೂ ಸುದ್ದಿನೇ ಇಲ್ಲ, ಸಮಾಜದಲ್ಲಿ ಬೇರೆ ಯಾವುದೋ ಘಟನೆಗಳು ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ ಆ ಒಬ್ಬ ವ್ಯಕ್ತಿಯ ಹಿಂದೆ ಅವರ ಮಾಡಿದಾರೋ ಬಿಟ್ಟಿದ್ದಾರೋ ಅದು ವಿಚಾರಣೆ ನಡೀತಾ ಇದೆ. ವಿಚಾರಣೆ ಆದ ಮೇಲೆ ನ್ಯಾಯಾಲಯ ಅದರ ಬಗ್ಗೆ ತೀರ್ಪು ಕೊಡುತ್ತೆ. ಆದರೆ ಮಾಧ್ಯಮದವರೇ ಅದರ ಬಗ್ಗೆ ತನಿಖೆಯನ್ನು ಮಾಡಿ ಅವರೇ ತೀರ್ಪು ಕೊಡೋ ಮಟ್ಟಿಗೆ ವಾದಗಳು, ವಿವಾದಗಳು, ಸುದ್ದಿ ಪ್ರಚಾರಗಳು, ಯಾವುದ್ಯಾವುದೋ ವಿಷಯವನ್ನು ಕೆದಕೋದು, ಇದೆಲ್ಲ ಮಾಡ್ತಾ ಇದ್ದಾವೆ. ವ್ಯಕ್ತಿ ಬೆಳವಣಿಗೆಗೆ ಸುಮಾರು ವರ್ಷಗಳು ಕಳ್ಕೊಂಡು ಹೋಗ್ತವೆ. ಆದರೆ ಯಾವುದೋ ಒಂದು ತಪ್ಪಿನಿಂದಾಗಿ ಅವರ ತೇಜೋವಧೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಯಾಕಂತೇಳಿದ್ರೆ ನ್ಯಾಯಾಲಯ ಇದೆ ಅಲ್ವಾ, ನ್ಯಾಯಾಲಯದಿಂದ ಆರೋಪ ಅಂತ ಸಾಬೀತಾದರೆ ಇದು ಮಾತಾಡಬಹುದು. ಇನ್ನು ತನಿಖಾ ಹಂತದಲ್ಲಿರುವಾಗಲೇ ಇಷ್ಟರ ಮಟ್ಟಿಗೆ ಅಪಪ್ರಚಾರ ಮಾಡೋದು, ಅವರ ಬಗ್ಗೆ ಅವರ ವ್ಯಕ್ತಿತ್ವವನ್ನು ತೇಜೋವಧೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಮಾಧ್ಯಮದವರೇ ಅರ್ಥ ಮಾಡ್ಕೋಬೇಕು. ಯಾವುದೋ ವಿಷಯನ ಮೈಂಡಲ್ಲಿ ಇಟ್ಕೊಂಡು ಅವರ ಬಗ್ಗೆ ವೈಯಕ್ತಿಕವಾಗಿ ದ್ವೇಷ ಸಾಧಿಸುವ ರೀತಿಯಲ್ಲಿ ಸುದ್ದಿಗಳು ಪ್ರಚಾರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ. ನಾವು ಹಲವಾರು ಸಿನಿಮಾಗಳನ್ನು, ದರ್ಶನ್ ಅವರ ಹಲವಾರು ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ನೋಡಿದ್ದೀವಿ. ಅದರಲ್ಲಿ ಅವರ ಅಭಿಮಾನಿಗಳು ಯಾವ ಥರ ಇದ್ದಾರೆ ಅಂತೇಳಿದ್ರೆ, ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಸಿನಿಮಾಗಳನ್ನು ನೋಡಿದ್ದಾರೆ. ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಭೇದ ಭಾವ ಇಲ್ಲ. ಹುಡುಗಿಯರಾಗಿರ್ಬೋದು, ಕಾಲೇಜ್ ಹುಡುಗರಾಗಿರ್ಬೋದು, ಆಂಟಿಯರಾಗಿರ್ಬೋದು, ಅಜ್ಜಿಯಂದರಾಗಿರ್ಬೋದು, ಕಾಲೇಜ್ ಹುಡುಗರಾಗಿರ್ಬೋದು, ಹೀಗೆ ಪ್ರತಿಯೊಬ್ಬರು ಕೂಡ ಅಪಾರವಾದ ಒಂದು ಅಭಿಮಾನ ಬಳಗವನ್ನು ಹೊಂದಿರುವಂಥ ಒಬ್ಬ ನಟ ಅಂತೇಳಿದ್ರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಆದರೆ ಮಾಧ್ಯಮದವರು ಮಾತ್ರ ಸುಮಾರು ಈ ಘಟನೆ ನಡೆದಾಗಿಂದ ಬೇರೆ ಯಾವ ಸುದ್ದಿ ಬಗ್ಗೆನೂ ಗಮನ ಕೊಡೋದನ್ನು ಇದೊಂದೇ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಈ ಒಂದು ಘಟನೆಯಿಂದಾಗಿ ಬಹಳಷ್ಟು ಕಲಿಯುವಂಥವ್ರು, ಯಾಕಂತೇಳಿದ್ರೆ ತಪ್ಪುಗಳು ಮಾಡಿದ್ರೆ ಏನಾಗುತ್ತೆ ಅನ್ನೋದು ಕಲಿಯುವಂಥವರಿಗೆ ಈ ಘಟನೆನೇ ಉದಾಹರಣೆ ಆಗಿ ತಗೋಬೋದು. ಯಾಕಂತೇಳಿದ್ರೆ ಹೆಂಡತಿ ಮಗು ಇದ್ದು ಅವ್ರ ಜೊತೆ ನೆಮ್ಮದಿಯಾಗಿರೋದನ್ನು ಬಿಟ್ಟು ಇನ್ನೇನೋ ಹುಡ್ಕೊಂಡು ಹೋದರೆ ಏನಾಗುತ್ತೆ, ಗಂಡ ಮಗು ಇದ್ದು ಅದನ್ನು ಸಂಸಾರವನ್ನು ಸಾಗಿಸ್ದೇನೆ ಇನ್ನೊಬ್ರು ಯಾರ ಹತ್ರನೂ ಬೇರೆ ಒಂದು ಇನ್ನೇನೋ ಬೇಕಂತ ಹುಡ್ಕೊಂಡು ಹೋಗೋದ್ರಿಂದ ಏನಾಗುತ್ತೆ, ಸೋಷಿಯಲ್ ಮೀಡಿಯಾ ಇದೆ, ವಾಟ್ಸಪ್ ಇದೆ ಅಂತೇಳಿ ಯಾರ್ಯಾರಿಗೂ ಅಶ್ಲೀಲ ಮೆಸೇಜ್ ಕಳಿಸೋದು, ಅಶ್ಲೀಲ ಫೋಟೋಗಳು ಕಳಿಸೋದೆಲ್ಲ ಮಾಡಿದರೆ ಅವರಿಗೆ ಏನಾಗುತ್ತೆ ಅನ್ನೋದನ್ನು ಈ ಒಂದು ಘಟನೆಯಿಂದಾನೇ ಅರ್ಥ ಮಾಡ್ಕೋಬೇಕು. ಯಾರಿಗೂ ಕೂಡ ಯಾರ ಬಗ್ಗೆಯನ್ನು ಕೆಟ್ಟದಾಗಿ ಮಾತಾಡುವಂಥದ್ದಕ್ಕಾಗಲಿ ಯಾರಿಗೂ ಇಲ್ಲ. ಆದರೆ ಇನ್ನು ಮೇಲಾದರೂ ಆ ರೀತಿಯ ಒಂದು ಮನಸ್ಥಿತಿ ಇರುವಂಥವರು, ವಿಕೃತಿ ಇರುವಂಥವರು ಬದಲಾಗಬೇಕು. ಯಾಕಂತೇಳಿದ್ರೆ ಅವರು ಮಾಡಿರೋ ತಪ್ಪಿಂದಾಗಿ ಅವರಿಗಷ್ಟೇ ಅಲ್ಲದೇ ಅವರ ಅಕ್ಕಪಕ್ಕದವರಿಗೆ, ಅವರ ಕುಟುಂಬ ವರ್ಗದವರಿಗೆ, ಅವರ ಭವಿಷ್ಯದ ಮೇಲೆ ಅವರೇ ಕಲ್ಲು ಹಾಕೊಂಡಂಗೆ ಆಗುತ್ತೆ. ಆ ರೀತಿ ಯಾರು ಕೂಡ ತಪ್ಪುಗಳು ಮಾಡದೇ ಇರೋದಕ್ಕೆ ಇದೊಂದು ಉದಾಹರಣೆಯಾಗಿ ತಗೊಳ್ಬೇಕು. ಅದೆಷ್ಟರ ಮಟ್ಟಿಗೆ ತಗೊಳ್ತಾರೋ ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಏನೇ ಆಗಲಿ, ಒಬ್ಬ ಆರೋಪಿ ಅಂತ ಅಂದಮೇಲೆ ಅದು ಅಪರಾಧಿ ಆಗಿ ಅವರ ಶಿಕ್ಷೆ ಆದರೆ ಮಾತ್ರ ಏನಾದರೂ ಮಾತಾಡ್ಬೋದು. ಆದರೆ ತನಿಖಾ ಹಂತದಲ್ಲಿರುವಾಗಲೇ ಇಷ್ಟರ ಮಟ್ಟಿಗೆ ಏನು ಮಾಡೋದು ಸರಿಯಲ್ಲ. ನಾವೊಬ್ಬ ಅವರ ಅಭಿಮಾನಿ ಅಂತ ನಾವೇನು ಹೇಳೋದಿಲ್ಲ. ಆದರೆ ಒಬ್ಬ ಉತ್ತಮ ಹೀರೋ, ಚಿತ್ರೋದ್ಯಮದಲ್ಲಿ ಹಲವಾರು ಸಕ್ಸಸ್ ಅಂತ ಕೊಟ್ಟಿರುವಂಥವರು. ಹಾಗಿರುವಾಗ ಅವರಿಂದಾಗಿ ಅವ್ರು ಮಾಡುವಂಥ ಹಲವಾರು ಸಾಮಾಜಿಕ ಕಳಕಳಿರುವಂಥ ಕೆಲಸಗಳು ಅವೆಲ್ಲ ಸಾಗ್ತಾ ಇರಬೇಕು ಅಂತೇಳಿದ್ರೆ ಅವರು ಸರಿಯಾಗಿ ಹೊರಗಡೆ ಬಂದು ಮತ್ತೆ ಚಿತ್ರೋದ್ಯಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕಾಗಬೇಕು. ಅವರ ಮುಂದಿನ ಭವಿಷ್ಯ ಇನ್ನೂ ಚೆನ್ನಾಗಿ ಇರಲಿ ಅನ್ನೋದು ನಮ್ಮ ಒಂದು ಆಯ್ಕೆ. ಆದಷ್ಟು ಬೇಗ ಅವರು ಹೊರಗಡೆ ಬರಲಿ, ಅವರ ಚಿತ್ರೋದ್ಯಮದ ಕೆಲಸ ಕಾರ್ಯಗಳು ಮುಂದುವರಿಲಿ. ಇದೊಂದು ಕೆಟ್ಟ ಗಳಿಗೆ ಅಂತೇಳಿ ಅದು ಇನ್ನೂ ತೀರ್ಮಾನ ಆಗಿಲ್ಲ. ಆದರೆ ಈ ನಡೆದಿರುವಂಥ ಘಟನೆ ಒಂದು ಕೆಟ್ಟ ಘಟನೆ ಅಂತ ಆಗಿ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ಸಿನಿಮಾಗಳನ್ನು ಮಾಡಲಿ, ಪ್ರೇಕ್ಷಕರ ಮನ ಗೆಲ್ಲಲಿ ಅನ್ನೋದು ನಮ್ಮ ಕಡೆಯಿಂದ ಒಂದು ಆಶಯ.
ಧನ್ಯವಾದಗಳು.